ಬ್ಯಾಕ್ ಟು ಮರಳಿ ಮಡಿಲಿಗೆ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡಿದ್ದೀನಿ. ರಾಯನ್ ಆಂಟಿ ಅವ್ರ ಮನೆ ಆಟ ಆಡ್ತಾ ಇದ್ದೇನೆ. ಇನ್ನು ಅವ್ನು ಬರೋಷ್ಟರಲ್ಲಿ ನಾನು ಅಡುಗೆನ ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅಲೋವೆರಾ ಜೆಲ್ಲು ಸಹ ಖಾಲಿಯಾಗಿತ್ತು. ಅಲೋವೆರಾ ಜೆಲ್ನ ಸಹ ಮಾಡ್ಕೊಳ್ಳೋಣ ಅಂತೇಳಿ ನಾನು ಈ ಅಲೋವೆರಾ ಜೆಲ್ ಗಿಡನ ನಾನು ನಮ್ಮ ಅಕ್ಕನ ಮನೆಯಿಂದ ತಂದಿದ್ದೆ. ಮೈಸೂರಿಂದ ಒಂದು ಪುಟಾಣಿ ಗಿಡನ ತಂದಿದ್ದೆ. ಇವಾಗ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮ್ಮ ಮನೆ ಹತ್ರ ಬಂದವರೆಲ್ಲನೂ ಸಹ ಒಂದೊಂದು ಅಲೋವೆರಾ ಚಿಕ್ಕ ಗಿಡನ ಕಿತ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿ ಬೆಳೆದಿದೆ. ನಾನು ಕಾಮನ್ ಆಗಿ ಹೊರಗಡೆಯಿಂದಾನೇ ಅಲೋವೆರಾ ಜೆಲ್ನ ತಂದು ಯೂಸ್ ಮಾಡೋದು. ಆದ್ರೆ ಈ ಸಲ ಗಿಡ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಮತ್ತೆ ನನಗೆ ಕೂದಲು ಹಚ್ಚೋದಕ್ಕೆ ಅಲೋವೆರಾ ಜೆಲ್ ಬೇಕಾಗಿತ್ತು. ಅಷ್ಟು ಇರ್ಲಿಲ್ಲ, ಖಾಲಿಯಾಗಿತ್ತು ಅಲೋವೆರಾ ಜೆಲ್ಲು. ಹಾಗಾಗಿ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ಅಲೋವೆರಾನ ಕಿತ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಈ ತರ ಎರಡು ಕಡೆ ಮುಳ್ಳುಗಳಿದೆಯಲ್ಲ ಅದನ್ನ ಕಟ್ ಮಾಡಿ ನಾನು 1 ಅವರ್ ಇಲ್ಲ ಒಂದು ½ ಆದ್ರೂ ನೆನೆಯಕ್ಕಿಟ್ರು ಸಾಕಾಗುತ್ತೆ. ಆದ್ರೆ ನನಗೆ ಟೈಮ್ ಇದೆ ಅಂತೇಳಿ ನಾನು ಅಡಿಗೆ ಎಲ್ಲ ಮಾಡೋವರ್ಗು ಸಹ ನಾನು ನೆನೆಯೋದಕ್ಕೆ ಇಡ್ತೀನಿ. ಇದ್ರಲ್ಲಿ ಒಂದು ಯೆಲ್ಲೋ ಕಲರ್ ಜೆಲ್ ಬರುತ್ತೆ, ಅದನ್ನ ಬಳಸಬಾರ್ದು. ಹಾಗಾಗಿ ನಾವು ನೆನೆಯಕ್ಕಿಟ್ಟಾಗ ಆ ಜೆಲ್ ಎಲ್ಲ ರಿಮೂವ್ ಆಗ್ಬಿಡುತ್ತೆ. ಇದನ್ನ ನೆನೆಯವರೆಗೂ ನಾನು ಅಡಿಗೆನ ಮಾಡ್ಕೊಬಿಡ್ತೀನಿ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಸೋರೆಕಾಯಿ ತಂಬುಳಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಜೊತೆಗೆ ರಾಯನ್ಗೆ ರಾಗಿ ಸರಿ ಖಾಲಿ ಆಗಿತ್ತು. ರಾಗಿ ಸರಿನೂ ಸಹ ಮಾಡಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನ ಫಸ್ಟ್ ಜರಡಿ ಮಾಡ್ಕೊಂಡು ರಾಯನ್ಗೆ ಈ ರಾಗಿ ಸರಿಲಿ ಅವ್ನಿಗೆ ಇವತ್ತು ಮುದ್ದೆನ ಮಾಡಿ ತಿನ್ಸೋಣ ಅನ್ಕೊಂಡಿದೀನಿ. ಈ ರಾಗಿ ಸರಿನ ನಾನು ಅವ್ನಿಗೆ ಸುಮಾರು 6 ತಿಂಗಳಿಂದ ಅವ್ನಿಗೆ ಇವಾಗ 1.5 ವರ್ಷದ ಮೇಲಾಗಿದೆ. ಇಲ್ಲಿವರೆಗೂ ನಾನು ಕೊಡ್ತಿದ್ದೀನಿ. 6 ತಿಂಗಳಿಂದ 9 ತಿಂಗಳವರೆಗೂ ಒಂದ್ ವೆರೈಟಿನ ಕೊಟ್ಟಿದ್ದೀವಿ. ಇನ್ನು 9 ತಿಂಗಳಿಂದ ಇಲ್ಲಿವರೆಗೂ ಸಹ ಅವನಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಅವನ್ನೆಲ್ಲ ಮಿಕ್ಸ್ ಮಾಡಿ ನಾನು ರಾಗಿ ಸರಿನ ಮಾಡಿಸಿ ಅವನಿಗೆ ತಿನ್ನಿಸ್ತಾ ಇರೋದು. ಇನ್ನು ಮಕ್ಳಿರೋಂಥವ್ರಿಗೆ ಈ ಒಂದು ರಾಗಿ ಸರಿ ರೆಸಿಪಿ ಯೂಸ್ ಆಗ್ಬೋದು ಅಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ರಾಗಿ ಸರಿನ ಮಾಡೋದಕ್ಕೆ ನಾನಿಲ್ಲಿ 1 kg ಆಗಷ್ಟು ರಾಗಿನ ತಗೊಂಡಿದ್ದೀನಿ. ತುಂಬಾ ಕ್ಲೀನ್ ಮಾಡ್ಕೊಂಡಿರೋಂಥ ರಾಗಿನ ಮಕ್ಕಳಿಗೆ ಬಳಸೋದ್ರಿಂದ ಸ್ವಲ್ಪ ಒಳ್ಳೆ ಕ್ವಾಲಿಟಿ ರಾಗಿನ ಬಳಸ್ಬೇಕಾಗುತ್ತೆ. ಇವಾಗ ನಾನು ಇದನ್ನ ಚೆನ್ನಾಗಿ 2 ರಿಂದ 3 ಬಾರಿ ಆಗ್ಬೋದು, ಇಲ್ಲ 4 ಸಾರಿ ಇದನ್ನ ಚೆನ್ನಾಗಿ ತೊಳೆದು ಒಂದು ನೈಟ್ ನಾನು ಇದನ್ನ ನೆನೆಯೋದಕ್ಕೆ ಇಡ್ತೀನಿ. ಇಲ್ಲ ಅಂತಂದ್ರೆ ಒಂದು 8 hours ನೆನೆದ್ರೆ ಸಾಕು. ಒಂದು 8 hours ಚೆನ್ನಾಗಿ ನೆನೆದ ನಂತರ ನೀರನ್ನ ಸೋಸಿ ನಾನು ಇದನ್ನ ಒಂದು ಬಟ್ಟೆಯಲ್ಲಿ ಮೊಳಕೆನ ಕಟ್ತೀನಿ. ನೋಡ್ಬೋದು ಇಷ್ಟು ಒಂದು 8 hour ನೆನ್ಸಿದೀನಿ. ಓವರ್ ನೈಟ್ ಗಿಂತ 8 hour ನೆನ್ಸಿ ಓವರ್ ನೈಟ್ ಅಲ್ಲಿ ಮೊಳಕೆ ಕಟ್ಟಿದ್ರೆ ಮೊಳಕೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದ್ರಲ್ಲಿ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿ ಮೊಳಕೆ ಬಂದ್ಬಿಡುತ್ತೆ. ಇವಾಗ ನೋಡಿ ನೀರನ್ನೆಲ್ಲ ಸೋಸಿ ನಾನು ಮೊಳಕೆನ ಕಟ್ಟಲಿಕ್ಕೆ ಇಟ್ಟಿದ್ದೀನಿ. ಒಂದು ಓವರ್ ನೈಟ್ ಅಲ್ಲೇನೆ ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ನೈಟ್ ಮೊಳಕೆನ ಕಟ್ಟಿದ್ರೆ ಸಾಕು. ಇವಾಗ ನೋಡಿ ಮೊಳಕೆ ಇಷ್ಟು ಚೆನ್ನಾಗಿ ಬಂದಿದೆ. ಮೊಳಕೆ ಬಂದಂತ ರಾಗಿನ ಸ್ವಲ್ಪನೂ ನೀರಿಲ್ದಿರೋ ತರ ಚೆನ್ನಾಗಿ ನಾವು ಒಣಗಿಸ್ಕೋಬೇಕು. ಅವಾಗ್ಲೇನೆ ರಾಗಿ ಸರಿ ಕರೆಕ್ಟ್ ಆಗಿ ಬರೋದು, ಮತ್ತೆ ತುಂಬಾ ದಿನ ಬಾಳ್ಕೆ ಬರೋದು. ಸ್ವಲ್ಪ ಹಸಿ ಇದ್ದಾಗ್ಲೇನೆ ನಾವು ಹುರಿದು ಪೌಡರ್ನ ಮಾಡಿಸ್ಬಾರ್ದು. ಮೊಳಕೆ ಬಂದಂತ ರಾಗಿ ನೆರಳಲ್ಲೇ ಚೆನ್ನಾಗಿ ಒಣಗಿರ್ಬೇಕು, ಅವಾಗ ನಾವು ಪೌಡರ್ನ ಮಾಡಿಸ್ಬೇಕು. ತದನಂತರ ಇದಕ್ಕೆ ನಾನು ಏನೇನ ಬಳಸ್ತೀನಿ ಅನ್ನೋದಾದ್ರೆ 1 kgಗೆ 2 ಟೇಬಲ್ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ, 2 ಟೇಬಲ್ ಸ್ಪೂನ್ ಆಗಷ್ಟು ಮೈಸೂರು ಬೇಳೆ ಇಲ್ಲ ಮಸೂರ್ ದಾಲ್ ಅಂತ ಹೇಳ್ತೀವಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಶೇಂಗಾ 2 ಟೇಬಲ್ ಸ್ಪೂನ್ ಆಗಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಹೆಸರು ಬೇಳೆನ 2 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದಿನ ಬೇಳೆ 1 2 ಟೇಬಲ್ ಸ್ಪೂನ್ ನ ಸೇರಿಸ್ಕೊಂಡು ಇದಕ್ಕೆ ಇವಾಗ ನಾನು ಡ್ರೈ ಫ್ರೂಟ್ಸ್ ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ವಾಲ್ನಟ್ ನ ಒಂದು 5 ವಾಲ್ನಟ್ ನ ನಾನು ಸೇರಿಸಿದ್ದೀನಿ. ಹಾಗೆ ಒಂದು 10 ರಿಂದ 15 ಬಾದಾಮಿನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಮಕಾನನು ಸಹ ಸೇರಿಸ್ಕೊಂಡಿದ್ದೀನಿ. ನನ್ನ ಮಗನ್ಗೆ ನಾನು 9 ತಿಂಗಳಿಂದ ಈ ಒಂದು ಡ್ರೈ ಫ್ರೂಟ್ಸ್ ನೆಲ್ಲ ನಾನು ಸೇರಿಸಿ ಕೊಡ್ತಾ ಇರೋದು. 6 ತಿಂಗಳಿಂದ 9 ತಿಂಗಳವರೆಗೂ ಯಾವುದೇ ತರ ಡ್ರೈ ಫ್ರೂಟ್ಸ್ ನ ನಾವು ಸೇರಿಸಬಾರ್ದು. ರಾಗಿ ಸರಿಗೆ ಇಲ್ಲಿ ನಾನು ಕಾಳುಗಳೇನೇನು ಹಾಕಿದ್ನಲ್ಲ ಅದಷ್ಟು ಮಾತ್ರ ಹಾಕೊಂಡ್ರೆ ಸಾಕು. ಇದ್ರ ಜೊತೆಗೆ ಜೀರಿಗೆ ಮತ್ತೆ ಮೆಣಸು, ಸ್ವಲ್ಪ ಜಾಕಾಯಿ ಇಷ್ಟನ್ನು ಸಹ ಸೇರಿಸಿ ನಾನು ಪೌಡರ್ನ ಮಾಡ್ಕೊಳ್ತೀನಿ. ಇವಾಗ ನೋಡಿ ರಾಗಿ ಮತ್ತೆ ನಾನು ತಗೊಂಡಂತ ಕಾಳುಗಳು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲಾನು ಸಹ ನಾನು ಚೆನ್ನಾಗಿ ತೊಳೆದು ನಾನು ಒಣಗಿಸ್ಕೊಳ್ತೀನಿ. ಇನ್ನು ಮೊಳಕೆ ಕಟ್ಟಿದ ರಾಗಿ ಮತ್ತೆ ನಾನ್ ತಗೊಂಡಂತ ಕಾಳುಗಳು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲವೂ ಸಹ ಚೆನ್ನಾಗಿ ಒಣಗಿದೆ. ನೋಡ್ತಾ ಇರ್ಬೋದು ರಾಗಿ ಒಂದಕ್ಕೊಂದು ಒಂದು ಸಹ ಅಂಟ್ಕೊಂಡಿಲ್ಲ, ಅಷ್ಟು ನೀಟಾಗಿ ನಾವು ಒಣಗಿಸ್ಕೋಬೇಕು.
ಈ ಕಾಳು ಮತ್ತೆ ಡ್ರೈ ಫ್ರೂಟ್ಸ್ ಗಳು ಅಷ್ಟೇ ತುಂಬಾ ಚೆನ್ನಾಗಿ ಒಣಗಿದೆ. ಇವಾಗ ನಾನು ಎರಡನ್ನೂ ಸಹ ಹುರ್ಕೊಳ್ತೀನಿ. ಮೊದಲಿಗೆ ನಾನು ರಾಗಿನ ಹುರ್ಕೊಳ್ತೀನಿ. ರಾಗಿನ ಹೈ ಫ್ಲೇಮ್ ಅಲ್ಲಿ ಹುರಿಬಾರ್ದು, ಲೋ ಫ್ಲೇಮ್ ಅಲ್ಲಿ ಅದ್ರದ್ದು ಘಮ ಬರೋವರೆಗೂ ಸಹ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹುರ್ಕೋಬೇಕು. ಇನ್ನು ಎಲ್ಲಾನು ಸಹ ಚೆನ್ನಾಗಿ ಹುರ್ಕೊಂಡು ಮಿಷಿನ್ಗೂ ಸಹ ಹಾಕ್ಸ್ಕೊ ಬಂದಾಗಿದೆ. ಇವಾಗ ನಾನು ಇದನ್ನ ಜರಡಿ ಮಾಡಿ ಇಟ್ಕೊಂಡು ನಾನು ರಾಯನ್ಗೆ ಯಾವ ತರ ಈಗ ಅಂದ್ರೆ 6 ತಿಂಗಳಿಂದ ಒಂದು 9 ತಿಂಗಳವರೆಗೂ ಸ್ವಲ್ಪ ಲಿಕ್ವಿಡ್ ತರನೇ ರಾಗಿ ಸರಿನ ಕೊಡೋದು. ಮತ್ತೆ ಆಮೇಲೆ 1 ವರ್ಷದವರೆಗೂ ಸ್ವಲ್ಪ ಇನ್ನ ಗಟ್ಟಿಯಾಗಿ ಕೊಡ್ತೀವಿ. ಇನ್ನೊಂದು ವರ್ಷ ಆದ್ಮೇಲೆ ಮಕ್ಳು ಎಲ್ಲಾನು ಸ್ವಲ್ಪ ತಿನ್ನಂಗ ಆಗ್ತದೆ ಅಂತ ಅಂದ್ಮೇಲೆ ನಾವು ಸ್ವಲ್ಪ ಎಲ್ಲಾ ತರ ಫುಡ್ನು ಕೊಡೋದ್ರಿಂದ ನಾನ್ ಸ್ವಲ್ಪ ಈ ರಾಗಿ ಸರಿನ ತುಂಬಾ ತೆಳುವಾಗಿ ಮುದ್ದೆ ತರ ಮಾಡಿ ನಾನು ತಿನ್ನಿಸ್ತೀನಿ. ಇವಾಗ ನನಗೆ ಎಷ್ಟು ಬೇಕಷ್ಟು ರಾಗಿ ಸರಿನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತೆ ಸ್ವಲ್ಪ ಸಾಲ್ಟ್ ಇಷ್ಟು ಸೇರಿಸ್ಕೊಂಡು ನಾನು ಚೆನ್ನಾಗಿ ಇವಾಗ ತಣ್ಣೀರಲ್ಲಿ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಬಿಡ್ತೀನಿ. ಪೌಡರ್ ತುಂಬಾ ನೈಸ್ ಇರೋದ್ರಿಂದ ನಾವು ಬಿಸಿನೀರಲ್ಲಿ ಕಲ್ಸಕ್ ಬರಲ್ಲ. ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಇಷ್ಟನ್ನು ಸಹ ಸೇರಿಸ್ಕೊಂಡು ಇನ್ನೊಂದ್ ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ನಾನು ಮಾಡ್ಕೊಳ್ತೀನಿ. ನಾವು ಡೈರೆಕ್ಟ್ ಬಿಸಿನೀರ್ಗೆ ಹಾಕಿದ್ರೆ ಗಂಟಾಗುತ್ತೆ. ಹಾಗಾಗಿ ಮೊದ್ಲೇ ಈ ತರ ಮಾಡ್ಕೊಂಡ್ರೆ ಗಂಟ್ಗಳು ಆಗೋದಿಲ್ಲ. ಇವಾಗ ನಾನು ಚೆನ್ನಾಗಿ ಹುರ್ದಿ ಪೌಡರ್ನ ಮಾಡ್ಸಿರೋದ್ರಿಂದ 5 ರಿಂದ 6 ನಿಮಿಷ ಚೆನ್ನಾಗಿ ನಾವು ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಇದು ಒಂದು ಒಳ್ಳೆ ಅರೋಮಾ ಬರುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇಷ್ಟು ತೆಳುವಾಗಿ ಮುದ್ದೆನ ಮಾಡ್ಕೊಂಡ್ರೆ ಸಾಕು. ರಾಯನ್ ಚೆನ್ನಾಗಿ ತಿನ್ಕೊಂತಾನೆ. ಅವನಿಗಂತೂ ಈ ಮುದ್ದೆ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ. ಇದ್ರ ಜೊತೆಗೆ ಸಾಂಬಾರ್ ಬೇಕು ಅಂತಾನೆ ಇಲ್ಲ, ತುಂಬಾನೇ ಟೇಸ್ಟ್ ಇರುತ್ತೆ. ತುಪ್ಪ ಹಾಕಿರ್ತೀವಲ್ಲ ಮತ್ತೆ ಡ್ರೈ ಫ್ರೂಟ್ಸು ತುಂಬಾನೇ ಟೇಸ್ಟ್ ನ ಕೊಡುತ್ತೆ. ಇದಕ್ಕೆ ಬೇಕಾದ್ರೆ ಬೆಲ್ಲನ ಮಿಕ್ಸ್ ಮಾಡು ಸಹ ತಿನ್ನಿಸ್ಬೋದು. ಆದ್ರೆ ನಾನು ಸದ್ಯಕ್ಕೆ ಬೆಲ್ಲನ ಜಾಸ್ತಿ ಕೊಡಲ್ಲ. ಹಾಗಾಗಿ ನಾನು ನಿಮ್ಗೆ ಮುದ್ದೆ ತರ ಮಾಡ್ಕೊಂಡು ತಿನ್ನಿಸ್ತೀನಿ. ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಸೈಡ್ಗೆ ಇಟ್ಟು ಸ್ವಲ್ಪ ಬೇಗನೆ ಸೋರೆಕಾಯಿ ಮೊಸರು ಸಾಂಬಾರು ಅಥವಾ ಸೋರೆಕಾಯಿ ತಂಬುಳಿ ಬೇಗನೆ ಆಗುತ್ತೆ, ಬೇಗನೆ ಮಾಡ್ಕೋಬಹುದು. ಮಧ್ಯಾಹ್ನದ ಊಟಕ್ಕಂತೂ ಅದ್ರಲ್ಲೂ ಈ ಬೇಸಿಗೆಗಾಲದಲ್ಲಿ ಇದೊಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ಇವಾಗ ನಾನು ಸೋರೆಕಾಯಿನ ಕಟ್ ಮಾಡ್ಕೊಂಡು ಮೊದ್ಲು ಹೊರ್ಕೊಂಡು ಆಮೇಲೆ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಳಗಡೆ ಇರುವಂತ ಸ್ವಲ್ಪ ತಿರುಳನ್ನು ತೆಗೆದು ಕಟ್ ಮಾಡಿ ಮಾಡೋರು ಮಾಡ್ತಾರೆ. ಇಲ್ಲ ತುಂಬಾನೇ ಎಳೆ ಸೋರೆಕಾಯಿ ಏನಂತಾದ್ರೆ ಹಾಕಿ ಸಹ ಮಾಡ್ತಾರೆ. ನಾನು ಸಹ ತುಂಬಾ ಎಳೆದೇ ಆಗಿತ್ತು ಸೋರೆಕಾಯಿ, ಹಾಗಾಗಿ ಹಾಗೇನೆ ಮಾಡ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ತಂಬುಳಿಗೆ ನಾನು ಕೆಂಪಕ್ಕಿ ಅನ್ನನ ಮಾಡ್ಕೊಳ್ಳೋಣ ಅಂತೇಳಿ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ಈ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿ ಇರೋದ್ರಿಂದ ಅನ್ನ ಬೇಗನೆ ಆಗುತ್ತೆ. ಇನ್ನು ಸೋರೆಕಾಯಿ ತಂಬುಳಿನ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರ್ನ ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಎರಡನ್ನೂ ಸಹ ಸೇರಿಸ್ಕೊಂಡು ಸ್ವಲ್ಪ ನಾನು ನೀರ್ ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟು ನಂತರ ನಾನು ಇದಕ್ಕೆ ಸೋರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೋರೆಕಾಯಿನ ಸೇರಿಸ್ಕೊಂಡ ನಂತರ ಇದನ್ನ ಚೆನ್ನಾಗಿ ನಾವು ಬೇಯೋದಕ್ಕಿಟ್ಟು ಇದಕ್ಕೆ ಇವಾಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ತುಂಬಾನೇ ಸಿಂಪಲ್ ಮಸಾಲೆ, ಆದ್ರೆ ಈ ಬೇಸಿಗೆಗಾಲದಲ್ಲಂತೂ ಇದೊಂದು ಬೆಸ್ಟ್
ಬೆಸ್ಟ್ ರೆಸಿಪಿ ಅಥವಾ ಸಾಂಬಾರ್ ಅಂತಾನೆ ಹೇಳ್ಬೋದು. ಒಂದು ಬಾಂಡಿನ ಕಾಯಕ್ಕಿಟ್ಟಿದ್ದೆ. ಬಾಂಡಿ ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ, 2 ಹಸಿಮೆಣಸಿಕಾಯಿನ ಈ ತರ ಮಧ್ಯೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಸಾಸಿವೆ, 5-10 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದಿಷ್ಟು ಸಹ ಮೊದಲು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಇವಾಗ ಸೇರಿಸ್ಕೊಂಡು ನಾನು ಇದನ್ನೆಲ್ಲನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನಾನು ಮಿಕ್ಸಿಗೆ ಹಾಕೊಂಡು ಇದನ್ನ ರುಬ್ಕೊಳ್ತೀನಿ. ಮಸಾಲೆನ ನಾನು ಮಿಕ್ಸಿನಲ್ಲಿ ರುಬ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ನೈಸ್ ಆಗಿ ನಾನು ರುಬ್ಕೊಂಡಿದ್ದೀನಿ. ಇವಾಗ ಬೆಂದಿರೋಂಥ ಸೋರೆಕಾಯಿಗೆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಚೆನ್ನಾಗಿ ಬೆಂದಿದೆ. ಹಾಗೆ ಮಸಾಲೆನ ನಾವು ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇರೋದ್ರಿಂದ ಜಾಸ್ತಿ ಏನು ಕುದಿಸ್ಬೇಕು ಅಂತ ಏನಿಲ್ಲ. 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಕುದ್ದಾಗಿದೆ. ಇದಕ್ಕೆ ನಾನೊಂದು ಸಿಂಪಲ್ ಆಗಿರೋ ಒಗ್ಗರಣೆನ ಹಾಕೊಳ್ತೀನಿ. 1-2 ಟೇಬಲ್ ಸ್ಪೂನ್ ಆಗಷ್ಟು ಅಡಿಗೆ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ 1 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಂಡು ನಾನು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬಹುದು. ಇಲ್ಲಾಂದ್ರೆ ಮಜ್ಜಿಗೆ ಸೇರಿಸ್ಕೊಂಡ್ಮೇಲೆ ಸಹ ಸೇರಿಸ್ಕೋಬಹುದು. ಇವಾಗ ನಾನು ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಮಜ್ಜಿಗೆನ ಸೇರಿಸ್ಬೇಕು. ಬಿಸಿಗೆ ಯಾವುದೇ ಕಾರಣಕ್ಕೂ ಮಜ್ಜಿಗೆನ ಸೇರಿಸ್ಬಾರ್ದು. ಮಜ್ಜಿಗೆನ ಮಾಡೋದಕ್ಕೆ ಮೊದಲು ಗಟ್ಟಿ ಮೊಸರನ್ನ ಈ ತರ ಒಂದು ತಪ್ಪಲೆಗೆ ಹಾಕೊಂಡು ಇಲ್ಲ ಒಂದು ಲೋಟಕ್ಕೆ ಹಾಕೊಂಡ್ರು ನಡೆಯುತ್ತೆ. ಗಟ್ಟಿ ಮೊಸರನ್ನ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಒಂದು ಸಹ ಗಂಟು ಉಳಿಯಲ್ಲ. ಆಮೇಲೆ ನೀರ್ನ ಸೇರಿಸ್ಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಇಲ್ಲ ಅಂತಂದ್ರೆ ಮಜ್ಜಿಗೆ ಮಾಡೋಕ್ ಹೋಲ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ಕೊಂಡ್ರು ಆಗುತ್ತೆ. ಇನ್ನು ಇಲ್ಲಿ ತಣ್ಣಗಾಗಿದೆ ಸೋರೆಕಾಯಿ ಮತ್ತೆ ಮಸಾಲೆ ಸೇರಿಸಿ ಮಾಡ್ಕೊಂಡಂತ ಸಾಂಬಾರು. ಇದಕ್ಕೆ ನಾನು ಮಜ್ಜಿಗೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ತೆಳು ಬೇಕು ಅಷ್ಟನ್ನ ನೋಡ್ಕೊಂಡು ಇನ್ನು ಸ್ವಲ್ಪ ನೀರ್ ಬೇಕಾದ್ರೆ ಸೇರಿಸ್ಕೊಬಹುದು. ಬಟ್ ನನಗೆ ಇಷ್ಟು ಸಾಕು ಅನ್ನಿಸ್ತು. ಇವಾಗ ಸೋರೆಕಾಯಿ ತಂಬುಳಿ ಅಥವಾ ಸೋರೆಕಾಯಿ ಮೊಸರು ಸಾಂಬಾರ್ ರೆಡಿ ಆಗಿದೆ. ಟೇಸ್ಟ್ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೆಲ್ತಿಗೂ ಸಹ ತುಂಬಾನೇ ಒಳ್ಳೇದು. ಇನ್ನು ರಾಯನ್ಗೆ ನಾನು ಇದ್ರಲ್ಲೇನೆ ಇವತ್ತು ಮುದ್ದೆನ ತಿನ್ನಿಸ್ತಾ ಇದ್ದೀನಿ. ಅವನಿಗೂ ಮೊಸರು ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಜೊತೆಗೆ ಸೋರೆಕಾಯಿ ತಂಬುಳಿನ ತಿನ್ನಿಸ್ತಾ ಇದ್ದೀನಿ. ಇನ್ನು ಅವನು ಕೆಳಗಡೆ ಎಲ್ಲ ಆಟ ಆಡಿ ಆಂಟಿ ಮನೆಯಿಂದ ಬಂದ. ಇನ್ನು ಅವನಿಗೆ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ಸಹ ಊಟನ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ ನಂತರ ರಾಯನ್ನ ಮಲಗಿಸಿ ನಾನು ಅಲೋವೆರಾ ಜೆಲ್ನ ಮಾಡ್ಕೊಬಿಡೋಣ ಅಂತೇಳಿ ಈ ತರ ಕಟ್ ಮಾಡಿ ಇಟ್ಟಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಈ ತರ ನಾವು ಪ್ರೆಸ್ ಮಾಡಿ ತೆಗೆದ್ರೆ ಅದ್ರಲ್ಲಿ ಯೆಲ್ಲೋ ಕಲರ್ ಜೆಲ್ ಬರುತ್ತೆ. ಅದನ್ನ ರಿಮೂವ್ ಮಾಡಿ ನಾನು ಇವಾಗ ಅಲೋವೆರಾ ಜೆಲ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ಗೆ ಇದನ್ನ ಹಾಕೊಳ್ತಾ ಇದ್ದೀನಿ.
ಇವಾಗ ಚೆನ್ನಾಗಿ ನಾನು ಅದನ್ನೆಲ್ಲ ಜೆಲ್ ಎಲ್ಲ ರಿಮೂವ್ ಮಾಡ್ಕೊಂಡು ನಾನು ಇವಾಗ ಅಲೋವೆರಾ ಜೆಲ್ನ ಮಾಡೋದಕ್ಕೆ ನೋಡಿ ಈ ತರ ಕಟ್ ಮಾಡ್ಕೊಂಡು ಪೀಸ್ ತರ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹಾಗೇನೆ ಮಾಡ್ಕೋಬಹುದು. ಉದ್ದ ಆದ್ರೆ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ಈ ತರ ಪೀಸ್ ನ ಮಾಡ್ಕೊಂಡು ಮಧ್ಯದಲ್ಲಿರೋ ಜೆಲ್ನ ತಗೊಳ್ತೀನಿ. ನನ್ಗೆ ಇಷ್ಟ ಅಲೋವೆರಾ ಜೆಲ್ ಸಿಕ್ಕಿದೆ. ಇದನ್ನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಆ ಪಲ್ಸ್ ಮೂಡಲ್ಲಿ ನಾನು ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಅವಾಗ ಈ ತರ ಗಟ್ಟಿಯಾಗಿದೆಯಲ್ಲ ಅದೆಲ್ಲವೂ ಸಹ ನೈಸ್ ಆಗುತ್ತೆ. ಇವಾಗ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಗ್ರೈಂಡ್ ಮಾಡ್ಕೊಂಡಂತ ಜೆಲ್ನ ಒಂದು ಬಟ್ಟೆಗೆ ನಾನು ಸೋದಿಸ್ಕೊಳ್ತೀನಿ. ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಅಂದ್ರೆ ಲೋಳೆ ತರ ಇರುತ್ತೆ ಜೆಲ್ಲು. ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಸೋದ್ಕೋಬೇಕಾಗುತ್ತೆ. ಇಲ್ಲಾಂತಂದ್ರೆ ಒಂದು ಕಾಟನ್ ಬಟ್ಟೆಲಿ ಸಹ ಸೋದಿಸ್ಕೋಬಹುದು. ಮೇ ಬಿ ಕಾಟನ್ ಬಟ್ಟೆಲಿ ಅದು ಸ್ವಲ್ಪ ಬೇಗನೆ ಜೆಲ್ ಬರ್ಬೋದು, ನನಗೆ ಸ್ವಲ್ಪ ಟೈಮ್ ಇಟ್ಕೊಳ್ತು. ಈಗ ಅಲೋವೆರಾ ಜೆಲ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇದನ್ನೇ ನಾನು ನನ್ನ ಕೂದಲಿಗೆ ವಾರಕ್ಕೊಮ್ಮೆ ಆದ್ರೂ ಹಚ್ಚಿ ನಾನು ಸ್ನಾನನ ಮಾಡ್ತೀನಿ. ಹೇರ್ ಗ್ರೋತ್ ಅಂತೂ ನನಗಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಇದ್ರೆ ಅದನ್ನು ಸಹ ಕಡಿಮೆ ಆಗುತ್ತೆ. ಇನ್ನು ಸ್ಕಿನ್ನಿಗೆ ಬಳಸಿದ್ರಂತೂ ತುಂಬಾನೇ ಒಳ್ಳೇದು ಅಲೋವೆರಾ ಜೆಲ್. ಅದ್ರ ಜೊತೆಗೆ ಮಾರ್ನಿಂಗು ಅಲೋವೆರಾ ಇಂದ ಜ್ಯೂಸ್ ನ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ನಾನು ಯಾವತ್ತಾದ್ರೂ ಒಂದಿನ ಮಾಡಿ ನನ್ನ ಬ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ ಅಲೋವೆರಾ ಜ್ಯೂಸ್ ನ ಹೇಗ್ ಮಾಡ್ಕೊಳ್ಳೋದು ಅಂತೇಳಿ. ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮನೆಗೆ ಬಂದ್ರು. ಅವ್ರಿಗೆ ಸ್ವಲ್ಪ ಬಾದಾಮ್ ಹಾಲ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮು ಟೀ ಕಾಫಿ ತುಂಬಾನೇ ಕುಡಿತಾ ಇದ್ವಿ. ಆದ್ರೆ ಇವಾಗ ನಾವು ತುಂಬಾ ದಿನನೇ ಆಗೋಯ್ತು ಟೀ ಕಾಫಿನ ಮಾಡೋದ್ ಬಿಟ್ಟು. ಹಾಗೆ ಇವತ್ತಿನ ಬ್ಲಾಗು ಸಹ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.